ಈ ಬಿಲ್ಲನ್ನು ಯಾಕೆ ತರ್ತಾ ಇದ್ದೀರಾ, ಯಾವ ಪರ್ಪಸ್ ಅನ್ನೋದಕ್ಕೆ, ಏನು ಕಾನೂನು ಅಡಿಯಲ್ಲಿ ಹಿಂದೆ ಇದ್ದಂಥ ನಮ್ಮ ಕಾನೂನು ಏನು ಇದೆ ಅಂದರೆ ಹೋಮ್ ಡಿಪಾರ್ಟ್ಮೆಂಟ್ ಈ ಥರ ಆದಾಗ ಮರ್ಡರ್ ಕೇಸ್ ನ್ಯಾಚುರಲ್ ಆಗಿ ಫಿಕ್ಸ್ ಆಗೇ ಆಗ್ತಾರೆ. ಮರ್ಡರ್ ಕೇಸ್ ಫಿಕ್ಸ್ ಆಗ್ತೈತೆ. ನಾನು ಇದರಲ್ಲಿ ತಾವು ತಂದಿರೋ ಅಂಥದ್ದು ಇವ ನಾರವ ನಮ್ಮವ ಅನ್ನೋದ್ರಲ್ಲಿ ಅದು ಹೊಸದು ಅಂತ ಅನಿಸುತ್ತೆ. ಇಲ್ಲಿ ಪ್ರಶ್ನೆ ಅಧ್ಯಕ್ಷರೇ, ನಿಮಗೆ ಈ ಜಾತಿ ಏನದು ಅಲ್ಲಿ ಕೊಲೆ ಆಗುತ್ತಲ್ಲ, ಈ ಕೇಸ್ಗಳೆಲ್ಲ ಬಂದಾಗ ನಾನು ನೋಡಿದ್ದು ಕೊನೆಯಲ್ಲಿ 1 ವರ್ಷ 2 ವರ್ಷ ಆದ ತಕ್ಷಣ ಎಲ್ಲ ವಿಟ್ನೆಸ್ಗಳು ಇರ್ತಾರಲ್ಲ, ಅವ್ರ ಮನೆಯವರೇ ಎಲ್ಲ ವಿಟ್ನೆಸ್ಸು, ಅಕ್ಕ ತಂಗಿ ತಮ್ಮ ಯಾರೋ ಅಲ್ಲೇ ಇರ್ತಾರೆ ಬಂಧುಗಳು, ಕೊನೆಗೆ ಮುಗ್ದೋಗ್ತದೆ ಕೇಸ್. ಅದು ಅಂದರೆ ಶಿಕ್ಷೆನೇ ಆಗಲ್ಲ. ಅದಕ್ಕೇನಾದರೂ ತಂದಿದ್ದೀರಾ ಅಂತ ನಾನು ನೋಡಿದೆ. ಅಲ್ಲೇನೂ ಇಲ್ಲ, ಆ ಥರದ್ದೇನೂ ಇಲ್ಲ ಇದರಲ್ಲಿ. ಇವನಾರವ ಅಂತ ಇದೆ. ಆದರೆ ಈ ರೆಗ್ಯುಲರ್ ಮರ್ಡರ್ ಕೇಸಲ್ಲಿ ಈ ಇದರಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಏನು ತಪ್ಪುಗಳಾಗ್ತಾ ಇದೆ, ಕೊಲೆಗಳಾಗ್ತಾ ಇದೆ, ಅಮಾನುಷವಾಗಿ ಕೊಲೆ ಮಾಡಿದ್ದಾರೆ. ಇದಕ್ಕೆ ಪರ್ಯಾಯ ಅಂತ ನೀವೇನು ಹೇಳಲೇ ಇಲ್ಲ. ಜಸ್ಟ್ ಅದಕ್ಕೊಂದು ಬಿಲ್ಲನ್ನು ತಂದಿದ್ದೀರಾ ಅಷ್ಟೇ. ಅಲ್ಲಿಗಿಂತ ಡಿಫ್ರೆಂಟ್ ಏನಿದೆ? ಈಗ ಮರ್ಡರ್ ಕೇಸ್ಗಿಂತ ಡಿಫ್ರೆಂಟ್ ಏನು? ಅಲ್ಲಿ ಮರ್ಡರಲ್ಲಿ ನಿಮ್ಗೇನು 7 ವರ್ಷ ಶಿಕ್ಷೆ, ಜೀವಾವಧಿ ಶಿಕ್ಷೆ, ನೇಣಿನ ಶಿಕ್ಷೆ, ಅದು ಬಿಟ್ಟು ಇದರಲ್ಲಿ ಏನು ಸ್ಪೆಷಲ್ ಏನು ಕೊಡ್ತೀರ? ಈಗ ನಮ್ಮಲ್ಲಿ ಜೀವಾವಧಿ ಅಂತ ಇದೆ. ಅಮೆರಿಕಾದ ಹೋದ್ರೆ 300, 400, 600 ವರ್ಷ ಶಿಕ್ಷೆ ಕೊಡ್ತಾರೆ. ನಮ್ದೇನು ವಿರೋಧ ಇಲ್ಲ. ನಮ್ದು ಅದು ಪತ್ರಿಕೆಯಲ್ಲಿ ಬೆಳಗ್ಗೆ ಎದ್ದು ಈ ಥರದ ಘಟನೆ ನೋಡಿದಾಗ ನಮಗೂ ಕರುಳು ಹಿಂಡು ಅಂತ ಘಟನೆಗಳು ನಾವು ನೋಡಿದ್ದೀರಿ. ನೀವು ಹೇಳಿದ್ರಲ್ಲ ಇವನವ ಹಂಗಂತ ಹೇಳ್ತಾ ಇರ್ತೀರಿ. ಕುಲ ಯಾವುದಯ ಅಂತ ಹೇಳಿ ಯಾಕೆ ಹೊಡೆದಾಡ್ತೀರಾ ಅಂತ ದಿನನಿತ್ಯ ಹೇಳ್ತಾನೆ ಇದ್ದೀರಿ. ಬಿಟ್ಟಿದ್ದೀರಾ ಯಾರನ್ನ? ಸಾಧ್ಯನೇ ಇಲ್ಲ. ಅದು ಆ ಥರ ಹೇಳೋದೊಂದು ಮಾಡೋದೊಂದು ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾವು ಇದಕ್ಕೆ ವಿರೋಧ ಇಲ್ಲ. ಮತ್ತೆ ಸುರೇಶ್ ಕುಮಾರ್ ಹೇಳಿದ ರೀತಿ ಈಗಾಗಲೇ ಮರ್ಡರ್ ಕೇಸ್ಗೆ ಹ್ಯಾಂಗಿಂಗ್ವರೆಗೂ ನಮ್ಮಲ್ಲಿ ಶಿಕ್ಷೆ ಇದೆ. ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಜೀವಾವಧಿ ಶಿಕ್ಷೆ ಇದೆ, ಇದೆಲ್ಲ ಇದೆ. ನೀವು ಅದನ್ನ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದಿರೋ ಅಂತ ಅನಿಸ್ತದೆ.